ಒಂದ್ ಸತ್ಯ ಹೇಳ್ತೀನಿ ಕೇಳಿ, ನಿಮ್ ಎಂಜಾಯ್ಮೆಂಟ್ ನಿಮ್ ಕೈಲೇ ಇರ್ಬೇಕು. ಯಾಕಂದ್ರೆ ಕೆಲವರಿಗೆ ಎಂಜಾಯ್ಮೆಂಟ್ ಹೆಂಗೆ ಗೊತ್ತಾ, ಈಗ ನಂಗೆ 10 ನಿಮಿಷ ಸಾಕು, ಖುಷಿ ಆಗೋದಕ್ಕೆ 15 ನಿಮಿಷ ಸಾಕು, ಐ ಬಿ ವೆರಿ ಹ್ಯಾಪಿ. ಏನೋ ಒಂದು ಪ್ಲೇಸ್ ನೋಡೋದಕ್ಕೆ ಒಂದ್ 2-3 ತಾಸು ಬೇಕು, ನನಗೆ 10 ನಿಮಿಷ ಆ ಪ್ಲೇಸ್ ನೋಡಿದ್ರೆ ಐ ವಿಲ್ ಬಿ ಲೈಕ್ ಸ್ಯಾಟಿಸ್ಫೈಡ್, ಕಂಟೆಂಟ್ಫುಲ್, ಆಯ್ತಾ. ಬಟ್ ಇದು ಎಲ್ಲರಿಗೂ ಡಿಫರೆಂಟ್ ಆಗುತ್ತೆ, ದಿಸ್ ಡಿಫ್ರೆನ್ಷನ್ ವಿಲ್ ಡಿಫರ್ ಪರ್ಸನ್ ಟು ಪರ್ಸನ್. ಸೊ ಹಾಗಾಗಿ ನಿಮ್ ಎಂಜಾಯ್ಮೆಂಟ್, ನಿಮ್ ಸಂತೋಷ ನಿಮ್ ಕೈಲೇ ಇರಬೇಕು, ಅವ್ರ ಕೈಲಿ ಇರಬಾರ್ದು, ಅವ್ರ ಮೇಲೆ ಡಿಪೆಂಡ್ ಆಗ್ಬಾರ್ದು. ಈಗ ನೀವು ಹೋಗಿದ್ದೀರಾ, ನಿಮ್ಗೆ ಎಷ್ಟು ಎಂಜಾಯ್ಮೆಂಟ್ ಮಾಡಕ್ ಆತ ಮಾಡಿ, 24 ಗಂಟೆ ಎಂಜಾಯ್ ಮಾಡ್ತೀರಾ ಮಾಡಿ. ಕೆಲವರು 1 ತಾಸು ಮಾಡ್ತಾರೆ, ಕೆಲವರು 2 ತಾಸು ಮಾಡ್ತಾರೆ. ನಾನು ಲಿಮಿಟೆಡ್, ಆಯ್ತಾ. ಇನ್ಮಿಕ್ಕಿದ್ರೆ ನಾನು ಚಿಲ್ಲಾಗಿ ಎಂಜಾಯ್ ಮಾಡ್ತೀನಿ, ದಟ್ಸ್ ಮೈ ಟೇಕ್. ಸೊ ಆತರ ಒಬ್ಬೊಬ್ರದ್ದು ವ್ಯಕ್ತಿದು ಡಿಫ್ರೆಂಟ್ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ನೀವು ನಿಮ್ ಸಂತೋಷ ಇನ್ನೊಬ್ರ ಮೇಲೆ ಡಿಪೆಂಡ್ ಆಗ್ಬೇಡಿ, ಕಂಪೇರ್ ಮಾಡಕ್ ಹೋಗ್ಬೇಡಿ, ಅವ್ರನ್ನ ರಿಸ್ಟ್ರಿಕ್ಟ್ ಮಾಡಕ್ ಹೋಗ್ಬೇಡಿ. ನಾನು 5 ತಾಸು ಎಂಜಾಯ್ ಮಾಡಿದೆ ಈ ಗೇಮ್ ನ, ಅವರು 5 ತಾಸು ಎಂಜಾಯ್ ಮಾಡ್ಬೇಕು, ಅಥವಾ ನಾನು 4 ತಾಸು ಎಂಜಾಯ್ ಮಾಡಿದೆ ಈ ಟ್ರೆಕ್ಕಿಂಗ್ ನ, ಅವರು 4 ತಾಸು ನಂತರನೇ ಎಂಜಾಯ್ ಮಾಡ್ಬೇಕು ಅನ್ನೋದು ತಪ್ಪು. ಯಾಕಂದ್ರೆ ಅದು ಆಗಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಟಾಲರೆನ್ಸ್ ಲಿಮಿಟ್ ಇರುತ್ತೆ. ಸೊ ಅದು ನಾವು ಅರ್ಥ ಮಾಡ್ಕೊಂಡಷ್ಟು ನಮಗೆ ಒಳ್ಳೇದು. ಇಲ್ಲಾಂದ್ರೆ ನಾವು ಸುಮ್ಮನೆ ಅನ್ನೆಸರಿ ರಿಸ್ಟ್ರಿಕ್ಷನ್ಸ್ ಅವ್ರ ಮೇಲೆ ನಾವು ಹೇರಕ್ ಶುರು ಮಾಡ್ತೀವಿ, ಅವಾಗ ಎಲ್ಲ ಕಾಂಪ್ಲಿಕೇಶನ್ ಶುರು ಆಗುತ್ತೆ. ಪ್ಲಸ್ ಅದು ಜಾಸ್ತಿ ದಿನ ನಿಮಗೆ ಹ್ಯಾಪಿ ಫೀಲ್ ಆಗಲ್ಲ. ಯಾಕಂದ್ರೆ ನಿಮ್ ಹ್ಯಾಪಿ ಫೀಲ್ ನಿಮ್ಮ ಹತ್ರನೇ ಇರಬೇಕು ಅಲ್ಟಿಮೇಟ್ಲಿ.